ಎಸ್ಐಆರ್ ಚುನಾವಣಾ ಆಯೋಗದ ಜವಾಬ್ದಾರಿ. ಅದರಲ್ಲಿ ಸರ್ಕಾರಗಳು ಹಸ್ತಕ್ಷೇಪ ಮಾಡುವಂತಿಲ್ಲ. ಆದರೆ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುತ್ತಿರುವ ಹೊತ್ತಲ್ಲೇ ತನ್ನ ರಾಜಕೀಯ ಲಾಭಕ್ಕಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೊರಡಿಸಿರುವ ಪಿಆರ್ಸಿ ಕುರಿತ ಸುತ್ತೋಲೆಯನ್ನು ತಕ್ಷಣ ಹಿಂಪಡೆಯಬೇಕು. ಇದು ಅಕ್ರಮ ವಲಸಿಗರ ಸೇರ್ಪಡೆಗೆ ಸರ್ಕಾರ ನಡೆಸುತ್ತಿರುವ ಹುನ್ನಾರವೆಂದು ವಿರಾಜಪೇಟೆ ಕ್ಷೇತ್ರದ ಮಾಜಿ ಶಾಸಕ ಕೆಜಿ ಬೋಪಯ್ಯ ಆರೋಪಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಸ್ಐಆರ್ ವೇಳೆಯೇ ಉದ್ದೇಶಪೂರ್ವಕವಾಗಿ ಪಿಆರ್ಸಿ ಮಾಡಲಾಗ್ತಿದೆ. ಬಾಂಗ್ಲಾದೇಶದ ನುಸುಳುಕೋರರಿಗೆ ಅಸ್ಸಾಂ ಹೆಸರಿನಲ್ಲಿ ಬೋಗಸ್ ಆಧಾರ್ ಕಾರ್ಡ್ ನೀಡಿ ಅವರನ್ನು ಮತದಾರರ ಪಟ್ಟಿಗೆ ಸೇರಿಸುವ ಹುನ್ನಾರ ನಡೆಯುತ್ತಿದೆ. ಇದು ಮುಂದೆ ದೇಶದ ಭದ್ರತೆ ಮತ್ತು ಸುರಕ್ಷತೆಗೆ ಧಕ್ಕೆ ತರಲಿದೆ. ಸಂವಿಧಾನ ಹಾಗೂ ಚುನಾವಣಾ ಆಯೋಗದ ನಿಯಮಗಳಿಗೆ ವಿರುದ್ಧವಾಗಿ ರಾಜ್ಯ ಸರ್ಕಾರ ದೇಶದ ಪ್ರಜೆಯಲ್ಲದವರನ್ನು ಮತದಾರರ ಪಟ್ಟಿಗೆ ಸೇರಿಸಲೆಂದೇ ಈ ಸುತ್ತೋಲೆ ಹೊರಡಿಸಿದೆ ಎಂದು ಆರೋಪಿಸಿದರು. ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ನೀಡುವ ಅಧಿಕಾರವೇ ತಹಶೀಲ್ದಾರ್ಗೆ ಇಲ್ಲ ಎಂದಿರುವ ಕೆಜಿ ಬೋಪಯ್ಯ, ಕೇಂದ್ರ ಗೃಹ ಸಚಿವಾಲಯ ಹಾಗೂ ಚುನಾವಣಾ ಆಯೋಗ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರದ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇದು ಸಂಪೂರ್ಣವಾಗಿ ಚುನಾವಣಾ ಆಯೋಗದ ಒಂದು ಜವಾಬ್ದಾರಿ. ಚುನಾವಣಾ ಆಯೋಗ ಅಲ್ಲದೆ ಬೇರೆ ಯಾರೂ ಇದರಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಅದು ಕೇಂದ್ರ ಸರ್ಕಾರವೇ ಇರ್ಬೋದು, ರಾಜ್ಯ ಸರ್ಕಾರವೇ ಇರ್ಬೋದು. ಇದು ಭಾಳ ಸ್ಪಷ್ಟತೆ ಮತ್ತು ಚುನಾವಣಾ ಆಯೋಗ, ಭಾರತ ಚುನಾವಣಾ ಆಯೋಗ ಸಂವಿಧಾನದ ಅಡಿಯಲ್ಲಿ ಅದು ತನ್ನ ಕರ್ತವ್ಯವನ್ನು ಮಾಡುತ್ತದೆ. ನೇಮಕ ಚುನಾವಣಾ ಆಯುಕ್ತರು ಎಲ್ಲವೂ ಸಂವಿಧಾನದ ಅಡಿಯಲ್ಲಿ ನೇಮಕವಾಗುವಂಥ ರಾಷ್ಟ್ರಪತಿಗಳು ಮಾಡುವಂಥದ್ದು. ಅವರು ತಮ್ಮ ಇದು ಮಾಡಿ ಸಂವಿಧಾನದಲ್ಲಿ ಪ್ರತಿ 10 ವರ್ಷಕ್ಕೊಂದು ಸಲ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಬೇಕು ಅಂತ ಇದೆ. ಆದರೆ ಯಾರೂ ಇಲ್ಲಿಯವರೆಗೆ ಸ್ವಾತಂತ್ರ್ಯ ಬಂದ ಮೇಲೆ ಒಂದು 5 ಬಾರಿ ಆಗಿದೆ ಹೊರತು ಯಾವ ಸರ್ಕಾರನೂ 10 ವರ್ಷಕ್ಕೆ ಅಂತ ಏನು ನಿಗದಿ ಮಾಡಲಿಲ್ಲ. ನಮ್ಮದು ಕೊನೆಯ ಮತದಾರರ ಪಟ್ಟಿ ಪರಿಷ್ಕರಣೆ 2002ರಲ್ಲಿ ಆಗಿದೆ. ಇದರಲ್ಲಿ ಮತ್ತೆ ಪ್ರಾರಂಭ ಆಗಿದೆ. ಆ ಪ್ರಾರಂಭ ಆದ ಮೇಲೆ ಪರಿಷ್ಕರಣೆಗೆ ಕೆಲವು ನಿಯಮಗಳನ್ನು ಹಾಕಿದೆ ಚುನಾವಣಾ ಆಯೋಗ. ಯಾರು ಅವರು ಭಾರತದ ಪ್ರಜೆ ಆಗಿರಬೇಕು. ಮೊದಲನೇ ಭಾರತದ ಪ್ರಜೆ ಆಗಿ ಇರಬೇಕು. ಭಾರತದ ಪ್ರಜೆ ಆಗಬೇಕಾದ್ರೆ ಏನಾಗಿರಬೇಕು? ಈ ದೇಶದಲ್ಲಿ ಹುಟ್ಟಿರಬೇಕು ಅಥವಾ ಅವರ ತಂದೆ ತಾಯಿ ಹುಟ್ಟಿರಬೇಕು. ಈ ರೀತಿಯ ಇದು ಎಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು, ಅಂದರೆ ಸಂವಿಧಾನ ಜಾರಿಗೆ ಬರಲಿಕ್ಕೆ ಮುಂದೆ ಕೆಲವು ಕನ್ಸೆಷನ್ಗಳನ್ನು ಕೊಟ್ಟಿತ್ತು. ಪಾಕಿಸ್ತಾನದ ಪ್ರಜೆ ಇರ್ಬೋದು, ಅವರು 48ನೇ ಇಸ್ವಿಗೆ ಭಾರತಕ್ಕೆ ಮೈಗ್ರೇಷನ್ ಆಗಿತ್ತು, ಅಂದರೆ ವಲಸೆ ಬಂದಿದ್ದರೆ ಅವರಿಗೆ ಸಿಟಿಸನ್ಶಿಪ್ ಆಟೋಮೆಟಿಕ್ ಕೊಡ್ತದೆ ಅಂತ ಇತ್ತು. ಅಥವಾ ಇಲ್ಲಿದ್ದವರು ಮತ್ತೆ ಹೋಗಿ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಇದ್ದು ಮತ್ತೆ ವಾಪಸ್ ಬಂದರೆ ಅವರಿಗೆ ಇಲ್ಲ. ಈ ರೀತಿ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ಅಥವಾ ಪರಿಚ್ಛೇದ 5 ಮತ್ತು 11ರವರೆಗೆ ಭಾಳ ಕ್ಲಿಯರಾಗಿ ಹೇಗೆ ಸಿಟಿಸನ್ಶಿಪ್ ಅನ್ನೋದನ್ನು ಹೇಳಿದೆ. ಇದನ್ನು ಆಧರಿಸಿ ಇದು ಈ ದೇಶದ ಪ್ರಜೆ ಅಂತ ಮಾಡಬೇಕು. ಅದರ ಜೊತೆಗೆ ಸಂವಿಧಾನದಲ್ಲೇ ಹೇಳಿದೆ, ಕೇಂದ್ರ ಸರ್ಕಾರ ಒಬ್ಬ ಪ್ರಜೆ ಆಗಬೇಕಾದ್ರೆ ತನ್ನದೇ ಆದ ಕಾನೂನು ಮಾಡಲಿಕ್ಕೆ ಅಧಿಕಾರವನ್ನು ಕೊಟ್ಟಿದೆ. ಹಾಗಾಗಿ ಇಂಡಿಯನ್ ಸಿಟಿಸನ್ಶಿಪ್ ಆ್ಯಕ್ಟ್, ಭಾರತೀಯ ಪ್ರಜಾಪ್ರಭುತ್ವ ಕಾಯ್ದೆ 1955ರಲ್ಲಿ ಜಾರಿಗೆ ಬಂದಿದೆ. ಅದರ ಪ್ರಕಾರ ಭಾಳ ಸ್ಪಷ್ಟತೆ ಇದೆ. ಈಗ ಉದಾಹರಣೆಗೆ ಹೇಳೋದಾದರೆ, ಯಾರೋ ಒಬ್ಬ ಪ್ರಜೆ ವಿದೇಶಿ ಯಾರನ್ನ ಮದುವೆ ಆಗ್ತಾರೆ. ಆದರೆ ಮದುವೆಯಾದ ಯಾರಿದ್ದಾರೆ, ಅದು ಹೆಣ್ಣು ಇರ್ಬೋದು ಗಂಡು ಇರ್ಬೋದು, ಭಾರತಕ್ಕೆ ಬಂದರೆ ಆಟೋಮೆಟಿಕಲಿ ಇಲ್ಲ. ಅವರು ಇಂಡಿಯನ್ ಸಿಟಿಸನ್ಶಿಪ್ ಆ್ಯಕ್ಟ್ ಪ್ರಕಾರ ಅರ್ಜಿ ಹಾಕ್ಕೊಳ್ಬೇಕು. ಆದರೆ ಅವರ ಮಕ್ಕಳಿಗೆ ಬೈ ಬರ್ತ್ ಸಿಗುತ್ತೆ. ಇದು ಇಂಡಿಯನ್ ಸಿಟಿಸನ್ಶಿಪ್ ಆ್ಯಕ್ಟ್ ಕಾಯ್ದೆಯಲ್ಲಿ ಇರುವಂಥದ್ದು. ಬಹುಶಃ ಇವತ್ತು ಏನು ಮತದಾರ ಪರಿಷ್ಕರಣೆ ಆಗ್ತಾ ಇದೆ, ಆ ಒಂದು ಇದರಲ್ಲಿ ಹೇಗೆ ಮಾಡಬೇಕು ಅಂತೇಳಿ ಎನಿಮಲೇಷನ್ ಫಾರಮ್ ಕೊಟ್ಟಿದ್ದಾರೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಎಲ್ಲವೂ ಹೇಳಿದೆ.
ಇವತ್ತು ಯಾರಿಗೆ 2 ಕಂಡೀಷನ್, ಒಂದು ಭಾರತದ ಪ್ರಜೆ ಆಗಿರಬೇಕು, ಅದು ದ ಫಸ್ಟ್ ಇಂಡಿಯನ್ ಸಿಟಿಸನ್ ಆಗಿರಲೇಬೇಕು, ಮತ್ತು ಆ ಥರದ್ದು 2002ರಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರು ಇರಬೇಕು. 2002 ಪರಿಷ್ಕರಣೆ ಆಗಿದ್ದು ಆವಾಗ. ಅದಾದಮೇಲೆ 2025ರಲ್ಲಿ ಇರಬೇಕು. ಆದರೆ ಈಗ ಏನಾಗಿದೆ, ಕೆಲವರಿಗೆ 2002ರಲ್ಲಿ ಏಜ್ ಆಗಿಲ್ಲ, 2025ರಲ್ಲಿ ವೋಟರ್ ಲಿಸ್ಟಲ್ಲಿ ಇದೆ. ಆಗ ಅದಕ್ಕೆ ಎಡಭಾಗದ ಎನ್ಯುಮರೇಷನ್ ಫಾರ್ಮ್ ಅಂತಿದೆ, ಅದರ ಎಡಭಾಗದಲ್ಲಿ ಭಾಳ ಒಂದು ವಿಶೇಷವಾದ ಸವಲತ್ತು ಕೊಟ್ಟಿದ್ದಾರೆ. ಯಾರಿಗೆ ಏಜ್ ಆಗಿಲ್ಲ ಅವ್ರದ್ದು 2025ರಲ್ಲಿ ಹೆಸರಿದ್ದರೆ ಅವರ ತಂದೆ ತಾಯಿ. ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಮಾತನಾಡಿ, ಅಕ್ರಮ ವಲಸಿಗರಿಗೆ, ಅರ್ಹರಲ್ಲದವರಿಗೆ ಪಿಆರ್ಸಿ ನೀಡುವ ಮೂಲಕ ಅವರನ್ನು ಕಾಂಗ್ರೆಸ್ನ ಮತದಾರರನ್ನಾಗಿ ಮಾಡಲಾಗ್ತಿದೆ. ಅವರು ಕೇಂದ್ರ ಹಾಗೂ ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಪಡೆಯುತ್ತಾರೆ. ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರವು ಮುಂದೆ ದೇಶದ ಬಡ ಜನರಿಗೆ ಒಕ್ಕೂಟ ವ್ಯವಸ್ಥೆಗೆ ಮಾರಕವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಕೂಡಲೇ ಪಿಆರ್ಸಿ ಜಾರಿ ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಸಂದರ್ಭಗಳು ಬಂದಾಗಲೇ ರಾಜ್ಯದಲ್ಲಿ ಆಡಳಿತ ಮಾಡುವಂಥ ಪಕ್ಷ ಇದನ್ನು ವಿರೋಧಿಸ್ತಾ ಬಂದಿದೆ. ಯಾಕೆಂದರೆ ಇದೇ ಉದ್ದೇಶ. ಈಗ ಯಾಕೆಂದರೆ ಯಾರು ಇಲ್ಲಿಯವರಲ್ಲ ಅಥವಾ ಯಾರು ಹೊರಗಿನವರಿದ್ದಾರೆ, ಅವರು ಇವರಿಗೆ ಮತದಾರ ಆಗ್ತಾರೆ ಅಂತ ಹೇಳುವಂಥದ್ದು ಅವ್ರಿಗೆ ಗೊತ್ತಿತ್ತು. ಅವರು ಏನಾದರೂ ಇದರಿಂದ ಹೊರಗುಳಿದ್ರೆ ನಮಗೆ ತೊಂದರೆ ಆಗ್ತದೆ ಅಂತ ಹೇಳುವಂಥದ್ದು ಈಗಲೇ ಹಿಂದೆಯೇ ಅವ್ರು ತಿಳ್ಕೊಂಡಿದ್ರು. ಆ ದೃಷ್ಟಿಯಿಂದ ಮೊದಲೇ ಇವರು SIRನ ಶುರು ಮಾಡಬೇಕು ಅಂತ ಹೇಳುವಾಗಲೇ ಅವರ ಉದ್ದೇಶ SIR ಬೇಡ ಅಂತ ಹೇಳುವಂಥ ಒಂದು ಅದರ ವಿರುದ್ಧವಾಗಿ ಇವರು ಇದ್ದಂಥದ್ದು ನಾವೆಲ್ಲ ನೋಡಿದ್ದೇವೆ. ಯಾಕೆಂದರೆ ನಾವು ಭಾರತೀಯ ಜನತಾ ಪಾರ್ಟಿ ಹೇಳುವಂಥದ್ದು ಚುನಾವಣಾ ಆಯೋಗ ಒಂದು ಪ್ರತ್ಯೇಕ ಸ್ವಾಯತ್ತ ಸಂಸ್ಥೆ ಇದೆ. ಅವ್ರು ಮಾಡುವಂಥದ್ದನ್ನು ನಾವು ಅಂದರೆ ಭಾರತೀಯ ನಾಗರಿಕ ಯಾರು ಸಹ ಇದರಿಂದ ಹೊರಗುಳಿಬಾರ್ದು, ನಿಜವಾದ ಭಾರತೀಯ ನಾಗರಿಕನಿಗೆ ಮತದಾನ ಹಕ್ಕು ಸಿಕ್ಕಬೇಕು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ ಇರುವಂಥದ್ದು. ನಾವೆಲ್ಲ ಕಡೆ ಹೇಳ್ಕೊಂಡು ಬಂದರೆ SIR ಆಗಲಿ ಅಂತ ಹೇಳುವಾಗ ಇದರಿಂದ ಮುಂದೆ ಬರುವಂಥ ಅನೇಕ ಏನು ತೊಂದರೆಗಳೇನು ಅಂತ ಹೇಳುವಂಥ ಈಗಾಗಲೇ ಹೀಗೆ ಹೇಳಿದ್ದಾರೆ. ವಿಶೇಷವಾಗಿ ಈಗ ಏನು ಈ PRC ನೀಡೋದ್ರಿಂದ ಅವರು ಮುಂದೆ ಇಲ್ಲಿಯ ಎಲ್ಲ ನಮ್ಮ ದೇಶದ ಪ್ರಯೋಜನಗಳನ್ನ ಪಡ್ಕೊಳ್ಳುವಂಥ ಪರಿಸ್ಥಿತಿಗೆ ಬರ್ತಾರೆ. ಯಾವುದೇ ರಾಜ್ಯದ ಇದು ಏನಾದ್ರು ನೀಡುವಂಥ ಉಚಿತ ಯೋಜನೆಗಳು, ಕೇಂದ್ರದಿಂದ ಬರುವಂಥ ಯೋಜನೆಗಳನ್ನೆಲ್ಲವನ್ನು ಪಡೆಯುವಂಥದ್ದು, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯುವಂಥದ್ದು, ನಂತರ ಉದ್ಯೋಗ ಅವಕಾಶ ಪಡೆಯುವಂಥದ್ದು, ಇದರಿಂದ ಏನಾಗ್ತದೆ ಅಂದರೆ ನಮ್ಮ ದೇಶದ ಸಾಮಾನ್ಯ ಜನರು ಇದರಿಂದ ವಂಚಿತರಾಗುವಂಥ ಇದು ಜಾಸ್ತಿ ಇದೆ. ಇವರು ಈ ರೀತಿಯಾಗಿ PRCಯನ್ನು ಕೊಡೋ ಮುಖಾಂತರ ಅವ್ರನ್ನೂ ಸಹ ಈ ಒಂದು ಪರಿಷ್ಕರಣೆ ಮುಖಾಂತರ ಮತದಾರ ಪಟ್ಟಿ ಸೇರಿಸಿದರೆ ಮುಂದೆ ಅವರು ಎಲ್ಲ ರೀತಿಯ ಪ್ರಯೋಜನಗಳನ್ನ ನಮ್ಮ ದೇಶದ ಇದನ್ನು ಪಡೆಯುವಂಥದ್ದು ಆಗ್ತದೆ. ಈ ರೀತಿಯಾಗಿ ಅಕ್ರಮವಾಗಿ ಅವರಿಗೂ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೊಡುವಂಥದ್ದು ಕೇವಲ ರಾಜಕೀಯ ಲಾಭಕ್ಕಾಗಿ ಮಾಡ್ತಿದ್ದಾರೆ ಇವರು. ಅದನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ವಿರೋಧಿಸ್ತೇವೆ. ವಿಶೇಷವಾಗಿ ನಾವು ಇದನ್ನು ವಿರೋಧಿಸೋದಕ್ಕೆ ಕಾರಣ ಇಷ್ಟೇ, ನಮ್ಮಲ್ಲಿ ಸಾಕಷ್ಟು ಬಡ ಜನತೆ ಇದ್ದಾರೆ, ಅನೇಕ ಯೋಜನೆಗಳು ಅವರಿಗೆ ಮಾತ್ರ ಸಿಗಬೇಕು, ಸರ್ಕಾರ ಯೋಜನೆಗಳು ಅಂತ ಹೇಳುವಂಥದ್ದು ಆ ದೃಷ್ಟಿಯಿಂದ ಸಂವಿಧಾನದಲ್ಲಿ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಆದರೆ ಇವರು ಏನು ಮಾಡ್ತಾರೆ ಅಂದರೆ ಈ ರೀತಿ ಅಕ್ರಮವಾಗಿ ಬಾಂಗ್ಲಾದಿಂದ ಬಂದವರು ಅಥವಾ ಇಲ್ಲಿ ಅಕ್ರಮ ಏನು ಭಯೋತ್ಪಾದನೆ ಮಾಡುವಂಥವ್ರು ಇಂಥವ್ರು ದೇಶಕ್ಕೆ ಏನು ಭದ್ರತೆಗೆ ತೊಂದರೆ ಆಗುವಂಥವ್ರನ್ನ ಇದರೊಳಗೆ ಸೇರಿಸಿದೆ ಮುಂದೆ ನಮ್ಮ ಇಲ್ಲಿಯ ಏನು ಬಡ ಜನತೆಗೆ ಇವರಿಗೇನು ಸಿಗಬೇಕು ಈ ಸವಲತ್ತನ್ನು ಅವರಿಗೆ ಒದಗಿಸುವಂಥ ಪ್ರಯತ್ನಗಳಾಗ್ತದೆ. ಇದು ನಮಗೆ ಮುಂದಕ್ಕೆ ಸಾಮಾನ್ಯ ಜನತೆಗೆ, ದೇಶದ ಬಡ ಜನರಿಗೆ ಒಂದು ದೊಡ್ಡ ಮಾರಕ ಆಗ್ತದೆ. ಇದನ್ನು ಸಹ ನಾವು ರಾಜ್ಯದ ಜನತೆಗೂ ಪ್ರಮಾಣ. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ಮಹೇಶ್ ಜೈನಿ, ಅರುಣ್ ಕುಮಾರ್, ಮನು ಮಂಜುನಾಥ್, ಸಜಿಲ್ ಕೃಷ್ಣನ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.